ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ಪ್ರಸ್ತುತ ಸುಮಾರು 145 ಕೋಟಿ ಜನಸಂಖ್ಯೆ ಇದ್ದು, ಅದರಲ್ಲಿ ಆಧಾರ್ ಕಾರ್ಡ್ ಹೊಂದಿರುವವರು 136 ಕೋಟಿ ಜನ ಇದ್ದರೆ, ಇಂಟರ್ನೆಟ್ ಯೂಸ್ ಮಾಡುವವರು 120 ಕೋಟಿ ಜನ ಇದ್ದಾರೆ ಮತ್ತು ಸ್ಮಾರ್ಟ್ಫೋನ್ ಬಳಸುವವರು 70 ಕೋಟಿ ಜನ ಇದ್ದಾರೆ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಈ ರೀತಿಯ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವವರು 40 ಕೋಟಿ ಜನ ಇದ್ದರೆ, UPI ಬಳಸುವವರು 30 ಕೋಟಿ ಜನ ಇದ್ದಾರಂತೆ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ದೇಶ ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರೆದಿದೆ ಅಂತ. ಕ್ರಿಸ್ಟಿಯಾನೋ ರೊನಾಲ್ಡೋ ಯಾಕೆ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡೋದಿಲ್ಲ ಅಂತ ನಿಮ್ಗೆ ಗೊತ್ತಾ ಗಾಯ್ಸ್? ಕ್ರಿಸ್ಟಿಯಾನೋ ರೊನಾಲ್ಡೋ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡದೇ ಇರೋದು ಅಲ್ಲದೆ ತನ್ನ ಮೈ ಮೇಲೆ ಒಂದು ಸಣ್ಣ ಟ್ಯಾಟೂ ಸಹ ಹಾಕಿಸ್ಕೊಂಡಿಲ್ಲ. ಆದರೆ ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ ಗಾಯ್ಸ್? ಇದರ ಹಿಂದೆ ಒಂದು ಮುಖ್ಯವಾದ ಕಾರಣವಿದ್ದು, ಅದೇನೆಂದರೆ ರೊನಾಲ್ಡೋ ಒಂದು ವರ್ಷಕ್ಕೆ 2 ಬಾರಿ ತನ್ನ ರಕ್ತವನ್ನು ದಾನ ಮಾಡ್ತಾನೆ. ಅದಕ್ಕಾಗಿ ಒಂದು ವೇಳೆ ಸ್ಮೋಕ್ ಅಥವಾ ಡ್ರಿಂಕ್ಸ್ ಮಾಡಿದರೆ ಇದರಿಂದ ಅವರ ದೇಹದಲ್ಲಿರುವ ರಕ್ತವು ಪರಿಶುದ್ಧವಾಗಿ ಇರುವುದಿಲ್ಲ. ಹೀಗೆ ಪರಿಶುದ್ಧವಾಗಿ ಇರದೇ ಇರೋ ರಕ್ತವನ್ನು ಡಾಕ್ಟರ್ಸ್ಗಳು ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ಆ ರಕ್ತವನ್ನು ಇನ್ನೊಬ್ಬರ ದೇಹಕ್ಕೆ ಹಾಕ್ತಾರೆ. ಒಂದು ವೇಳೆ ಒಳ್ಳೆಯ ರಕ್ತ ಇಲ್ಲದೇ ಇದ್ದರೆ ರಕ್ತವನ್ನು ಹಾಕಿಸಿಕೊಂಡ ಪೇಷಂಟ್ನ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ರೊನಾಲ್ಡೋ ಇಲ್ಲಿಯವರೆಗೆ ತನ್ನ ಮೈ ಮೇಲೆ ಒಂದು ಸಣ್ಣ ಟ್ಯಾಟೂ ಸಹ ಹಾಕಿಸಿಕೊಂಡಿಲ್ಲ ಮತ್ತು ಸ್ಮೋಕ್ ಅಥವಾ ಡ್ರಿಂಕ್ಸನ್ನು ಸಹ ಮಾಡೋದಿಲ್ಲ. ಗಾಯ್ಸ್, ಈ ಜಗತ್ತಿನಲ್ಲಿ ರೊನಾಲ್ಡೋನ ಪ್ರೀತಿಸುವವರು ಎಷ್ಟು ಜನ ಇದ್ದಾರೋ ಅಷ್ಟೇ ಹೇಟ್ ಮಾಡುವವರು ಕೂಡ ಇದ್ದಾರೆ. ಅಂಥವರಿಗೆ ಈ ವಿಷಯ ಸಾಕು, ಈ ವ್ಯಕ್ತಿ ಎಂಥವನು ಅಂತ ಹೇಳೋದಕ್ಕೆ. ನೀವೇನಾದರೂ ಕ್ರಿಸ್ಟಿಯಾನೋ ರೊನಾಲ್ಡೋ ಫ್ಯಾನ್ ಆಗಿದ್ದರೆ ಕೆಳಗಡೆ ರೊನಾಲ್ಡೋ ಎಂದು ಕಾಮೆಂಟ್ ಮಾಡಿ. ನಿಮ್ಮಲ್ಲಿ ತುಂಬ ಜನಕ್ಕೆ ಜಿರಳೆ ಕಂಡರೆ ಆಗದೇ ಇರ್ಬೋದು, ಹಾಗೆ ಸ್ವಲ್ಪ ಜನಕ್ಕೆ ಭಯವೂ ಸಹ ಇರ್ಬೋದು. ಆದರೆ ನಿಮಗೆ ಗೊತ್ತಾ, ನಾವು ಒಂದು ವೇಳೆ ಜಿರಳೆಯನ್ನು ಅಪ್ಪಿತಪ್ಪಿ ಮುಟ್ಟಿದರೆ ಹೋಗಿ ನಮ್ಮ ಕೈಗಳನ್ನು ತೊಳೆದುಕೊಳ್ತೀವಿ ಅಲ್ವಾ? ಹಾಗೆ ಜಿರಳೆಗಳಿಗೂ ಕೂಡ ಮನುಷ್ಯರನ್ನು ಕಂಡರೆ ಆಗೋದಿಲ್ಲ. ಇದರಿಂದಾಗಿ ಅವುಗಳು ಕೂಡ ಒಂದು ವೇಳೆ ಮನುಷ್ಯರನ್ನು ಮುಟ್ಟಿಸಿಕೊಂಡರೆ ಅವುಗಳು ಸಹ ಹೋಗಿ ತಮ್ಮನ್ನು ತಾವು ಸ್ವಚ್ಛಗೊಳಿಸಿಕೊಳ್ತಾವಂತೆ. ನಾವೆಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತ ಪ್ರೆಸಿಡೆಂಟ್ಗಳನ್ನು ನೋಡಿರ್ತೀವಿ. ಆದರೆ ನೀವೆಂದಾದರೂ ಜಗತ್ತಿನ ಪೂರೆಸ್ಟ್ ಪ್ರೆಸಿಡೆಂಟನ್ನು ನೋಡಿದ್ದೀರಾ? ಇಲ್ಲ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವ ಈ ವ್ಯಕ್ತಿಯ ಹೆಸರು ಜೋಸ್ ಮುಜಿಕಾ. ಈ ವ್ಯಕ್ತಿ ಎಷ್ಟು ಸಿಂಪಲ್ ಅಂದರೆ ನೀವು ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇವರು ಒಂದು ಕಾಲದಲ್ಲಿ ಉರುಗ್ವೆ ದೇಶಕ್ಕೆ ಪ್ರಧಾನಿಯಾಗಿದ್ದರು. ನಂತರ ಇವರು ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ ತನ್ನ ಹತ್ತಿರವಿದ್ದ ಸುಮಾರು 90% ಎಲ್ಲ ಆಸ್ತಿಯನ್ನು ಚಾರಿಟಿಗೆ ಮತ್ತು ಸಣ್ಣ ಸಣ್ಣ ಉದ್ಯಮಿಗಳಿಗೆ ಸಹಾಯವಾಗಲಿ ಎಂದು ದಾನ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಅಧಿಕಾರ ಸಿಕ್ಕರೆ ಮುಂದಿನ 10 ತಲೆಮಾರುಗಳಿಗೆ ಆಗುವಷ್ಟು ಹಣವನ್ನು ಕೂಡಿಡುವ ಪ್ರಧಾನಿಗಳ ಮಧ್ಯೆ ಇಂತಹ ಪ್ರಧಾನಿಯನ್ನು ಪಡೆದ ಆ ದೇಶ ನಿಜಕ್ಕೂ ಗ್ರೇಟ್.